ಇನ್ಫಾರ್ಮೇಶನ್ ಕಳಿಸಿದೀವಿ. ಮುಂಬೈನಲ್ಲಿ ನಮ್ಮ ಕಾರ್ಪೊರೇಟ್ ಸೆಂಟರ್ ಕೂಡ ಇದೆ, ಇಲ್ಲಿ ಲೋಕಲ್ ಹೆಡ್ ಆಫೀಸ್ ಇದೆ. ಎರಡೂ ಕಡೆಗೆ ನಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮೊದಲನೇದಾಗಿ ಏನು ಮಾಡ್ಬೋದು ಅಂತ ಮಾಡಿದ್ವಿ. ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಅವ್ರಿಗೆ ಆರ್ಡರ್ ಕೊಟ್ಟು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ವಿ. ಒಂದನೇದು. ಎರಡನೇದು ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಏನಾಗಬೇಕು ಅದನ್ನು ತಗೊಂಡು ಸೂಕ್ತವಾದ ಕ್ರಮ ಏನು ತಗೋಬೇಕು ಅದನ್ನು ತಗೋತೀವಿ. ಮತ್ತು ಇನ್ನೊಂದೇನು ಅಂತಂದರೆ ನಾವು ಮೀಟಿಂಗ್ಗಳನ್ನೆಲ್ಲ ಮಾಡಿಬಿಟ್ಟು ಹೇಳಿದ್ವಿ, ಈ ಥರದ್ದು ಯಾವುದೇ ನಡವಳಿಕೆಗಳನ್ನ ನಾವು ಸಹಿಸೋದಿಲ್ಲ. ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ಇಲ್ಲಿ ಪ್ರಾದೇಶಿಕತೆಗೆ ಅವರು ಇದನ್ನು ಕೊಡಲೇಬೇಕು. ಟ್ರಾನ್ಸ್ಫರ್ ಆಗಿ ಅನಿವಾರ್ಯವಾಗಿ ಬರ್ಬೋದು ಬೇರೆ ರಾಜ್ಯದಿಂದ. ಬಂದಾಗ ಕನ್ನಡ ಬರಲಿಲ್ಲ ಅಂತಂದರೆ ಬೇರೆಯವ್ರ ಜೊತೆ ಮಾತಾಡಿ ಸಿಬ್ಬಂದಿಗಳದ್ದು ಏನು ಸಹಕಾರ ತಗೋಬೇಕು, ಕನ್ನಡದಲ್ಲೂ ಲೋಕಲ್ ಇರ್ತಾರೆ ಅವ್ರದ್ದು ತಗೊಂಡು ನೀವು ಅವರಿಗೆ ಸರ್ವಿಸ್ಗಳನ್ನ ಕೊಡಬೇಕು ಅಂತ ನಾವು ಮನದಟ್ಟು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಕೂಡ ಇಲ್ಲಿ ಲೋಕಲ್ ಆಗಿ ನಾವು ಮೀಟಿಂಗ್ಗಳನ್ನ ಮಾಡಿಬಿಟ್ಟು ಎಲ್ರಿಗೂ ನಾವು ಟೀಮ್ಸ್ ಮೀಟಿಂಗ್ ಎಲ್ಲ ಮಾಡ್ತೀವಲ್ಲ ಎಲ್ಲ ಕಡೆಗೂ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಹಾಗಾಗಿ ಯಾರು ಅದಕ್ಕೆ ಹೆಚ್ಚಿನ ಇದನ್ನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಏನು ಮಾಡಿದ್ದಾರೆ ಅದು ತಪ್ಪು, ಸಂಪೂರ್ಣವಾಗಿ ತಪ್ಪು. ನಾವು ಅದನ್ನು ಯಾವುದೇ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ನೀವು ನೋಡಿದರೆ ನಾವು ನೋಡಿ, ನಮಗೂ ಕೂಡ ಬಹಳ ಆಘಾತ ಆಗಿದೆ ಅದನ್ನು ನೋಡಿ. ಆ ಥರದ್ದು ಇದನ್ನು ನಾವು ನೋಡಿ ನಮ್ಮ ಬ್ಯಾಂಕಿನ ಮೂಲಕ ಆ ಥರ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ. ಸರ್ ನೀವು ಹೇಳಿದೆಲ್ಲ ಅವಳು ಇಲ್ಲಿಗೆ ಬರ್ಬೇಕು, ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳಬೇಕು. ಇಲ್ಲ ಅಂದ್ರೆ ನಾವ್ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಅದು ಏನು ಬೇಕಾರಾಗ್ಲಿ ಆ ಜವಾಬ್ದಾರಿ ನೀವು ತಗೊಂಡು ಆಕೆಯನ್ನ ಕಳ್ಸೋ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇದು ಎಂತ ಉಗ್ರ ಸ್ವರೂಪ ಹೋರಾಟಕ್ಕೆ ಹೋದ್ರು ನಾನು ಇಲ್ಲಿಂದ ಎದ್ದೋಗೋರಲ್ಲ. ಯಾಕಂದ್ರೆ ಬೇರೆಯವ್ರ ತರ ಅಲ್ಲ ಸ್ವಾಮಿ, ನಾವು ಬಂದ್ ಕೂತ್ಕೊಂಡು ನಿಮ್ ಚೇಂಬರ್ ಅಲ್ಲಿ ಕೂತ್ಕೊಂಡು ಸಂಧಾನ ಮಾಡಕ್ಕೆ ಅವಳು ಕೆಣಕಿರೋದು ಕನ್ನಡಿಗರನ್ನ. ಅರ್ಥ ಆಯ್ತಾ? ಕನ್ನಡಿಗರ ಅಸ್ಮಿತೆಯನ್ನ. ಆ ದರ್ಪ ಇವತ್ತು ಓಡೋಗಿದ್ದಾಳಲ್ಲ. ಈ ನಾಯಿಗಳ್ದು ಇದೇ ಕೆಲಸ, ಹಿಂದಿ ನಾಯಿಗಳ್ದು ಬಾಯಿಗೆ ಬಂದಂಗ್ ಮಾತಾಡೋದು. ಸ್ವಲ್ಪ ಬಿಸಿ ಮುಟ್ಟಿ ತಕ್ಷಣ ತಪ್ಪಾಯ್ತು ಅಂತ ಏನ್ ನೆನೆ ಕಿಸ್ಕೊಂಡು ಕ್ಷಮೆ ಕೇಳ್ತಾ ಇದ್ನಲ್ಲ, ಅದ್ ಕ್ಷಮಾಪಣೆನ ಟ್ಯಾಪೆ ಹಚ್ಚೋ ಕೆಲಸ. ಅವಳು ತಾಕತ್ತಿದ್ರೆ ನಮ್ ಮುಂದೆ ಬರ್ಲಿ. ಇವತ್ತು ಸ್ವಾಭಿಮಾನಿ ಕನ್ನಡಿಗರು ಬಂದಿದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರ ಸಿಂಹಪಡೆ ಬಂದಿದೀವಿ. ತಾಕತ್ತಿದ್ರೆ ಅವಳು ಇಲ್ಲಿ ಬಂದು ಅವಳ ಪೌರುಷನ ಅವಳು ಪ್ರದರ್ಶನ ಮಾಡ್ಲಿ. ಅಯ್ಯೋ ಅವ್ರು ಕನ್ನಡ ಬರಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕು ಅಂತ ಅವ್ರು ಹಿಂದಿ ಭಾಷೆಯಲ್ಲಿ ಮಾತಾಡ್ತೀರಾ. ನಿಜವಾಗ್ಲೂ ಕನ್ನಡಿಗರಿಗೆ ನಾನು ಹೇಳ್ತೀನಿ, ಯಾಕೆ ನಿಮ್ಗೆಲ್ಲ ನಮ್ನೆ ಮನೆಯಿಂದ ಆಚೆಗೆ ಹಾಕ್ತಾರೆ ಅಂದ್ರೆ ಎಷ್ಟೇ ಅವ್ರಿಗೆ ದುರಾಂಕಾರ. ಅವ್ರ ದುರಾಂಕಾರನ ಮಟ್ಟ ಹಾಕಕ್ಕೆ ಈ ನಾಡಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡ್ರು ಇದ್ದಾರೆ. ಅಣ್ಣ ನಾರಾಯಣಗೌಡ್ರು ಇರೋದಕ್ಕೆ ಇವತ್ತು ಕನ್ನಡಿಗರು ಸ್ವಲ್ಪನಾದ್ರು ನೆಮ್ಮದಿಯಿಂದ ಕರ್ನಾಟಕದಲ್ಲಿ ಉಸಿರಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಣ್ಣ ನಾರಾಯಣಗೌಡ್ರು, ಕರ್ನಾಟಕ ರಕ್ಷಣಾ ವೇದಿಕೆ. ಒಂದು ಕೇಸ್ ಆಗ್ಲಿ, ಒಂದು ಕೇಸ್ ಆಗ್ಲಿ. ಪದೇ ಪದೇ ಕನ್ನಡಿಗರು ಕೆಣಕ್ತಾನೆ ಇದ್ದಾಳೆ. ಇದೆಲ್ಲ ಹಿಂದಿ ಅವ್ರದೆಲ್ಲ ದರ್ಪ. ಮೊನ್ನೆ ನೋಡಿದ್ರೆ ಅವ್ನು ಫೋನ್ ಮಾಡೋದಲ್ಲ, ಸಮಾಪನೆ ಇಲ್ಲ ಇಲ್ಲಿ. ಒಂದು ನಿಮಿಷ ನೀವೇನ್ ಹೇಳ್ತಿದ್ದೀರಾ ಅದಕ್ಕೆಲ್ಲ ಯಾರು ಯಾವ್ದು ಕೂಡ ಇಲ್ಲಿ ವ್ಯವಹಾರ ಮಾಡಬಾರ್ದು. ಜಾಗ ಇಲ್ಲ. ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಪರವಾದ ಹೋರಾಟಕ್ಕೆ ಕರ್ನಾಟಕದಲ್ಲಿ ತೋರಿಸಿದ ಎಸ್ಪಿ
ಬನ್ನಿ ನಮ್ಮ ಸಂಗಡ ಬನ್ನಿ ನಮ್ಮ ಸಂಗಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕರ್ನಾಟಕದಿಂದ ಹಿಂದಿ ವರ್ಗಗಳನ್ನು ತೊಲಗಿಸಿ ಕರ್ನಾಟಕದಿಂದ ಹಿಂದಿ ವರ್ಗಗಳನ್ನು ತೊಲಗಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.